ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜೈಲು ಸಿಬ್ಬಂದಿಯ ಮೇಲೆ ಕೈದಿಗಳಿಂದಲೇ ಹಲ್ಲೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಅಸಿಸ್ಟೆಂಟ್ ಜೈಲರ್ ಮೇಲೆ ಶಿಕ್ಷಾ ಬಂಧಿಗಳಿಂದ ಹಾಗಾದ್ರೆ ಹಲ್ಲೆಯನ್ನ ಮಾಡಲಾಯ್ತಾ? ಶಿಕ್ಷಾ ಬಂಧಿ ಕಚೇರಿಗೆ ನುಗ್ಗೋದಕ್ಕೆ ಕೈದಿಗಳು ಯತ್ನಿಸಿದ್ದಾರೆ. ಕೈದಿಗಳನ್ನ ತಡೆಯೋದಕ್ಕೆ ಮುಂದಾದಂತಹ ಜೈಲರ್ಗೆ ಥಳಿಸಿದ್ದಾರೆ. ಕೈದಿ ಆನಂದ ಮತ್ತು ಅಬ್ದುಲ್ ಘನಿಯಿಂದ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಜನವರಿ 7ರಂದು ಮಧ್ಯಾಹ್ನ 3 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಜೈಲು ಸಿಬ್ಬಂದಿಗೆ ಕಾಲಿನಿಂದ ಒದ್ದು ಹಲ್ಲೆಯನ್ನ ಮಾಡಿದ್ದಾರೆ ಶಿಕ್ಷಾ ಕೈದಿಗಳು. 1489 ಕೈದಿ ಸಂಖ್ಯೆಯ ಆನಂದ್ ಹಾಗೆ 18589 ಕೈದಿ ಸಂಖ್ಯೆಯ ಅಬ್ದುಲ್ ಘನಿ ಎಂಬುವರಿಂದ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಲಾಗಿದೆ. ಕರ್ತವ್ಯವನ್ನ ನಿರ್ವಹಿಸಲು ಭಯದ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂತ ದೂರು ನೀಡಲಾಗಿದೆ. ಪ್ರಭಾರ ಅಧೀಕ್ಷಕರಿಂದ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ದಾಖಲಾಗಿದೆ. ಪರಿಸ್ಥಿತಿ ಕೈ ಮೀರುವ ಮೊದಲು ಸಿಬ್ಬಂದಿಗಳ ರಕ್ಷಣಾ ಕ್ರಮಕ್ಕಾಗಿ ಮನವಿಯನ್ನ ಮಾಡಿದ್ದಾರೆ. ಕಳೆದ 7ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ತಡವಾಗಿ ನಿನ್ನೆ ಪರಪ್ಪನ ಅಗ್ರಹಾರ ಠಾಣೆಗೆ ಸಿಬ್ಬಂದಿಗಳು ದೂರು ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೂ ಕೂಡ ಯಾವ ರೀತಿಯಾದಂತಹ ಅಕ್ರಮಗಳಲ್ಲಿ ತೊಡಗಿದ್ರು ಕೈದಿಗಳು ಅನ್ನೋದನ್ನ ಸಾಕಷ್ಟು ವಿಷಯವನ್ನ ನೋಡಿದ್ವಿ. ಆದ್ರೆ ಈಗ ಜೈಲು ಸಿಬ್ಬಂದಿಯ ಮೇಲೆ ಕೈದಿಗಳೇ ಹಲ್ಲೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಏನಿದು ಆರೋಪ? ಹೌದು ದಿವ್ಯಾ, ಕಳೆದ 7ನೇ ತಾರೀಕಿನಂದು ಅಂದ್ರೆ ಅಸಿಸ್ಟೆಂಟ್ ಚೀಫ್ ಸೂಪರಿಂಟೆಂಡೆಂಟ್ ಯಾರಿರ್ತಾರೆ ಕರ್ಣ ಭಜಂತ್ರಿ ಅನ್ನೋ ಒಬ್ಬ ಅಸಿಸ್ಟೆಂಟ್ ಸೂಪರಿಂಟ್ ಮೇಲೆ ಒಬ್ಬ ಕೈದಿಗಳು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅವತ್ತು 7ನೇ ತಾರೀಕು ಮಧ್ಯಾಹ್ನದ ವೇಳೆಯಲ್ಲಿ ಏಕಾಏಕಿ ಅಸಿಸ್ಟೆಂಟ್ ಚೀಫ್ ಸೂಪರಿಂಟೆಂಡೆಂಟ್ ಆಫೀಸ್ಗೆ ನುಗ್ಗಲು ಯತ್ನಿಸಿದಂತಹ ಬಂದಿಗಳು ಯಾರಿದ್ದಾರೆ ಅವರನ್ನು ತಡೆಯಲು ಒಬ್ಬ ಅಸಿಸ್ಟೆಂಟ್ ಚೀಫ್ ಸೂಪರಿಂಟೆಂಡೆಂಟ್ ಮುಂದಾಗ್ತಾರೆ. ಈ ವೇಳೆಯಲ್ಲಿ ಕಾಲಿನಿಂದ ಆತನನ್ನ ಒತ್ತ ಇಬ್ಬರು ಕೈದಿಗಳಂದ್ರೆ ಆನಂದ್ ಮತ್ತೆ ಅಬ್ದುಲ್ ಘನಿ ಎನ್ನುವ ಇಬ್ಬರು ಬಂದಿ ಕೈದಿಗಳು ಯಾರಿದ್ದಾರೆ ಇವರು ಕಾಲಿನಿಂದ ಒದ್ದು ಆತನ ಮೇಲೆ ಆ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಭಯಗೊಂಡಂತಹ ಅಧಿಕಾರಿ ಕರ್ಣ ಯಾರಿದ್ದಾರೆ ಈತ ಅವತ್ತಿನಿಂದ ಇವತ್ತು ನಿನ್ನೆ 16ನೇ ತಾರೀಕು ಬಂದು ಒಂದು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿರ್ತಕ್ಕಂಥದ್ದು. ಒಂದ್ ರೀತಿ ಜೈಲಿನ ಒಳಗೆ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ಬಂದಿಗಳೆಲ್ಲವೂ ಕೂಡ ಒಂದ್ ರೀತಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದು, ನಮ್ಮ ಗಲಾಟೆಗಳು ಮಾಡುವಂತ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅಲೋಕ್ ಕುಮಾರ್ ಬಂದ ಮೇಲೆ ಒಂದ್ ರೀತಿಯ ಜೈಲಿನಲ್ಲಿ ಎಲ್ಲಾ ರೀತಿಯಾಗಿ ಕೂಡ ಟೈಟ್ ಆಗಿದ್ದು ಅವರಿಗೆ ಯಾವುದೇ ರೀತಿಯ ವಸ್ತುಗಳಾಗ್ಲಿ ಮೊಬೈಲ್ಗಳಾಗ್ಲಿ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಒಂದು ಕಡೆ ವಾದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ರೊಚ್ಚಿಗೆದ್ದಂತಹ ಕೈದಿಗಳು ಈ ರೀತಿ ಜೈಲಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಯತ್ನಿಸ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಳೆದ 7ನೇ ತಾರೀಕಿನಿಂದನೂ ಕೂಡ 16ನೇ ತಾರೀಕಿನವರೆಗೂ ಸತತ 8 ದಿನಗಳ ಕಾಲ ಅಧಿಕಾರಿಗಳ ಜೊತೆ ಚರ್ಚಿಸಿ ಅವರು 16ನೇ ತಾರೀಕು ಒಂದು FIR ಅನ್ನ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ದಿವ್ಯಾ. ಓಕೆ ಮೂರ್ತಿ, ಅಂದ್ರೆ ಜೈಲು ಸಿಬ್ಬಂದಿಗಳ ಮೇಲೆ ಕೈದಿಗಳು ಈ ರೀತಿಯಾಗಿ ಹಲ್ಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಜೈಲು ಸಿಬ್ಬಂದಿಗಳಿಗೆ ಭಯ ಆಗ್ತಿದೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ, ಕೈದಿಗಳಿಗೆ ಭಯನೇ ಇಲ್ವಾ ಅಂತ? ಅಂದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಭಯದ ವಾತಾವರಣ ಅಳಿಸು ಹೋಗ್ಲಿಕ್ಕೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಈ ಮುಂಚೆನೂ ಕೂಡ ಕಾರಣ ಆಗಿದ್ರು ಅನ್ನೋದು ಕೂಡ ಒಂದು ರೀತಿಯ ಸಾರ್ವಜನಿಕ ವಲಯದಲ್ಲಿ ಮಾತು ಓಡಾಡ್ತಾ ಇತ್ತು ಅಂತಾನು ಹೇಳ್ಬೋದು. ಯಾಕೆಂತಂದ್ರೆ ರೈಡ್ ಮಾಡಿದಾಗೆಲ್ಲ ಮೊಬೈಲ್ಗಳು ಸಿಗ್ತಿದಾವೆ, ಮಾದಕ ವಸ್ತುಗಳು ಸಿಗ್ತಿದಾವೆ, ಮತ್ತೆ ಎಲ್ಲವೂ ಕೂಡ ಅವ್ರಿಗೆ ಸೌಕರ್ಯಗಳು ಜೈಲಿನೊಳಗಡೆ ಸಿಗ್ತಾ ಇದ್ದಿದ್ರಿಂದ ಅಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ಒಂದ್ ರೀತಿ ಕೈದಿಗಳಿಗೆ ಸಪೋರ್ಟ್ ಮಾಡ್ತಿದ್ರು ಅಂತ ಹೇಳಿ ಕೂಡ ಒಂದ್ ರೀತಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಅದೇ ಮುಂದುವರೆದ ಭಾಗವಾಗಿ ಇವೆಲ್ಲವೂ ಕೂಡ ಈಗ ಇತ್ತೀಚೆಗೆ ಒಂದ್ ರೀತಿಯ ಜೈಲಿನ ಒಳಗಡೆ ಎಲ್ಲವೂ ಕೂಡ ನಿಷಿದ್ಧ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಕ್ರಮ ತಗೊಂಡಿರೋದ್ರಿಂದ ಯಾವುದೂ ಕೂಡ ಕೈದಿಗಳಿಗೆ ಕೈಗೆ ಸಿಗ್ತಾ ಇಲ್ಲ. ಅದಕ್ಕೆ ತಿರುಗಿ ಬಿದ್ದಂತಹ ಬಂದಿಗಳು ಆಗ್ಲಿ ಕೈದಿಗಳಾಗ್ಲಿ ವಿಚಾರಣೆಧೀನ ಕೈದಿಗಳಾಗ್ಲಿ ಕೂಡ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿ ಕೂಡ ಒಂದ್ ರೀತಿಯ ಚರ್ಚೆ ಆಗಿರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಗಲಾಟೆಗಳಿಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಕೂಡ ಒಂದ್ ರೀತಿ ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.